ನಮಸ್ಕಾರ ಧನಿಕರಿಗೆ. ಬರಬೇಕು ಬರಬೇಕು, ಗಂಡು ನಡೆಸಿಕೊಳ್ಳುವ ಶಿವನ ಅಣ್ಣನಾದ ಆಗಮನ ನನ್ನ ಮನೆಗೆ ಬಂದ ಕಾರಣ ಅವಶ್ಯಕತೆ ಇದ್ದಾಗ ಆಗಮಿಸಲೇಬೇಕಾದ ಶ್ರೀಮಂತರೇ. ಅಂದರೆ ನಿನ್ನ ಮಾತಿನ ಅರ್ಥ ಧನಿಕರಾದ ತಾವು ನಮ್ಮ ಹೊಲದಲ್ಲಿ ಸೇರಾಪೇಟೆ ಕಟ್ಟಬೇಡೆಂದು ತಮ್ಮಲ್ಲಿ ಬೇಡಿಕೊಳ್ಳಲು ಬಂದಿದ್ದೇನೆ ಶ್ರೀಮಂತರೇ. ವಸಂತ, ಈ ನರಹಂತವನ್ನು ನಿರ್ಧಾರ ಮಾಡಿದರೆ ಅದನ್ನು ತಪ್ಪಿಸುವ ದೇವರನ್ನು ಸಾಧ್ಯವಿಲ್ಲ. ಈ ನರಹಂತಕ ಇನ್ನೊಂದಲ್ಲಿ ಫ್ಯಾಕ್ಟರಿ ಕಟ್ಟೇ ಕಟ್ಟುತ್ತಾನೆ. ಇಡೀ ಪ್ರಪಂಚವೇ ತಿಳಿದು ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ದಯವಿಟ್ಟಾಗಿ ಹಠ ಮಾಡಬೇಡಿ ಶ್ರೀಮಂತರೇ, ಹಠ ಮಾಡಬೇಡಿ. ಹಠ ಮಾಡಿ ನಿಮ್ಮ ಛಲವನ್ನು ಸಾಧಿಸಿ ಈ ಬಡವನ ಬಾಳಿಗೆ ಮುಳ್ಳಾಗಬೇಡಿ ಶ್ರೀಮಂತರೇ, ಮುಳ್ಳಾಗಬೇಡಿ. ವಸಂತ, ಇಡೀ ಸರ್ಕಾರವೇ ಈ ನರಹಂತಕನಿಗೆ ಪರ್ಮಿಷನ್ ಕೊಟ್ಟಿರುವಾಗ ನನಗೆ ಯಾರು ಭಯವಿಲ್ಲ. ಈ ನಾಡಿನಲ್ಲಿ ಅಂದಾಗ ನೀ ಎಷ್ಟು ಅತ್ಯವತ್ತಿ ಬೇಡಿಕೊಂಡರೂ ಕರಗಲಾರುವ ಈ ನರಹಂತಕನ ಮರ ಶ್ರೀಮಂತರೇ, ಇಷ್ಟು ದಿನ ನೀವು ನಮ್ಮ ಮನೆತನಕ್ಕೆ ನೆರಳಾಗಿ ನಿಂತು ಈ ಬಡವರಿಗೆ ಕಣ್ಣಾದ ತಾವು ಈಗ ಈ ರೀತಿ ಮಾತನಾಡುವುದು ಸರಿಯಲ್ಲ ಶ್ರೀಮಂತರೇ, ಸರಿಯಲ್ಲ. ನಮ್ಮ ಹೊಲದಲ್ಲಿ ಸೇರಾಪೇಟೆ ಕಟ್ಟುವ ವಿಷಯವನ್ನು ಬಿಟ್ಟು ಬೇಕೆಂದರೆ ಪ್ರಾಣ ಕೊಡುವಂದ್ರೆ ಕೊಡುತ್ತೇನೆ. ದಯವಿಟ್ಟು ಈ ನಿಮ್ಮ ನಿರ್ಧಾರವನ್ನು ಬದಲಿಸಿ ಶ್ರೀಮಂತರೇ. ಸರಿಯಾಗಿ ಈ ನರಹಂತಕನ ನಿರ್ಧಾರ ಬದಲಾಗಬೇಕಾದ್ರೆ ನನ್ನಿಂದ ತೆಗೆದುಕೊಂಡಿರುವ 70,000 ಹಣ ಕೊಡು, ಅಂದಾಗ ನೆಟ್ಟು ಬಿಟ್ಟರೆ ನಿನ್ನ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುವುದನ್ನು. ಇರದಿದ್ದರೆ ಅಡವಿನಲ್ಲಿ ಬರೆದುಕೊಡುವ ನಿನ್ನ ಹೊಲವನ್ನು. ಈ ವಿಷಯದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆಯಿಲ್ಲ, ಆದರೆ ನಮ್ಮ ಹೊಲವನ್ನು ಮಾತ್ರ ಬರೆದುಕೊಳ್ಳಲಾರೆ. ಬರದದ್ದು ಬರದಿದ್ದರೆ ಸಹಿಸಿದವರು ಈ ಹಿಂಡು ಉಳಿದ ನರಹಂತಕನ
ಈ ರೀತಿ ನನಗೆ ಚಿಂತ ಹಿಂಸೆ ಕೊಟ್ಟದ್ದು ನನ್ನ ತಮ್ಮ ಶಿವನಿಗೆ ಗೊತ್ತಾದರೆ ನಿನ್ನ ರುಂಡ ಹೋಗುವುದು ಖಂಡಿತ. ನನ್ನ ರುಂಡ ರುಂಡ ತಿನ್ನುವ ಸೂರ್ಯ ನಿರ್ವಹಣೆ ನಿನ್ನ ತಮ್ಮ ಈ ನರಹಂತಗಳು ಎದುರಿಸುವ ಧೈರ್ಯವಿದ್ದರೆ ನೇರವಾಗಿ ಈ ನರಹಂತಗಳು ಎದುರಿಸಿದ ಅದರ ಬಿಟ್ಟು ಕೈಲಾಗದ ಏಣಿಯಂತೆ ನಿನ್ನನ್ನು ಕಳಿಸಿದವರೆಲ್ಲ ನಿನ್ನ ತಮ್ಮ ಮಾಸುರ ಶಿವ. ಒಂದು ವೇಳೆ ಅವನ ಕಲಿ ಅವನಂತ ಸೂರ್ಯ ರಕ್ತ ಅಡಿಗೆ ಬಿದ್ದರೆ ಒಂದು ಕಡೆಯಲ್ಲಿ ಈ ನರಹಂತಕನನ್ನು ತಮ್ಮನನ್ನು ತಡೆಯಲೇ ಹೋಗಿದ್ದರೆ ಇಷ್ಟೊತ್ತಿಗೆ ನಿನ್ನ ಹೆಣ ಹತ್ತು ಕಾಗಿಗೆ ಅನ್ನವಾಗುತ್ತಿತ್ತು. ಅದನ್ನೆಲ್ಲವನ್ನು ನೀ ತಿಳಿಯದೆ ದರ್ಪಣ ಶ್ರೀಮಂತ ನಾನೆಂದು ನಿಗರಿ ಆಡಿದರೆ ನಿನ್ನ ಎಳೆಯನ್ನು ಮೆಟ್ಟಿ ಶೀಲವ ಪರಸು ಎಂಬ ಆಯುಧದೊಂದಿಗೆ ಬಂದೇ ಬರ್ತಾನೆ ನನ್ನ ತಮ್ಮ ಸಿಡಿದೆದ್ದ ಶಿವನಾಗಿ. ಸಿಡಿದೆದ್ದ ಶಿವ ಈ ನರಹಂತಕನ ಸೇರಿದ ಹೊತ್ತಕ್ಕೆ ಅವನು ಯಾವ ಶಿವನೇ ನಿನ್ನ ತಮ್ಮ. ನೇಗರ್ಯಾಡ ಬ್ಯಾಡ ನರಹಂತಕ, ನೇಗರ್ಯಾಡ ನರವನ್ನು ಕಿತ್ತುಕೊಳ್ಳಲೇಡ. ಕೂಗಿದವರ ಕೂಗಿನ ಮುಂದೆ, ಕರೆದವರ ಕಣ್ಣಿನ ಮುಂದೆ ಹನುಮನ ಈ ಶಿವ ಸೂರ ಶಿವರಾಜನೆಂದು ನಿನ್ನ ತಮ್ಮ ಪಾಠಗಳನ್ನು ನಿಂಗೆ ನೀರು ಕುಡಿಯುತ್ತಾನೆ ಈ ನರಹಂತಕ. ಸೇಡಿನ ಸ್ವರೂಪವಾಗಿ ನೀ ನನ್ನನ್ನು ಬಜ್ಜಿಗಳನ್ನು ಬಂದರೆ ನಿನ್ನ ಸ್ವರೂಪದ ಹೊರೆಯನ್ನು ಸೀಳೆಗೆ ಈ ಶಿವ ಲೇ ಹರಾಂಪನ ಮಗನೇ ಕಂಡೆದೆ ದೂರ ನಾನೆಂದು ಎದು ಉಕ್ಕಿಸಿ ನನ್ನ ಆರ್ಯಾರಿಗೆ ಬಂದಿರುವುದು ಈ ನರಹಂತಕರ ಬಾಯಿನ ಪಡೆಯಲು ಬರ್ತಿದ್ದು ಮಗನೇ. ಇದು ಎಲ್ಲವನ್ನು ತಿಳಿಯದೆ ನನ್ನಲ್ಲಿ ನನ್ನ ತರ ಉನ್ನತರ ತೋರಿಸಲು ಬಂದರೆ ಇನ್ನು ನಿಮಿಷದಲ್ಲಿ ವಾರವಾದ ನಿನ್ನ ಪ್ರಾಣ. ನನ್ನ ಪ್ರಾಣದ ಉಸಿರು ನಿಲ್ಲುವ ಮುಂಚಿತವಾಗಿ ನಿನ್ನ ದೇಹ ಕುಡಿಯಲ್ಲಿ ಒಯ್ಯಾಗಿ ಈ ನರಹಂತಕನಿದೆ ಸಿಡಿ ಬಿಸಿ ರಕ್ತ ಕುಡಿಯಲೆಂದೇ ಶಿವ ಶಿವ ಎಂತ ಪಾಪಿಗಳನ್ನು ಕೊಂದು ನೀ ಜೇಲು ಸೇರೋದು ಬೇಡಪ್ಪ. ಬಿಟ್ಟು ಬಿಡ ಶಿವ ಇವರನ್ನು. ಅಣ್ಣ ಅಂದು ನೀ ನನ್ನನ್ನು ತಡೆಯದಿದ್ದರೆ ಇಂಥ ಪಾಪಿಗಳ ಕಾಲನ್ನು ಹಿಡಿಯುತ್ತಿದ್ದರನ್ನ ಜಾನನಿಗೆ ಮಾತ್ರ ಪೆಟ್ಟಂತೆ, ಇಂಥ ಕತ್ತಿಗೆ ರಚ್ಚಿಟ್ಟಂತೆ, ಇಂಥ ಕೊಬ್ಬಿಗೆ ಬರೇ ಬಾಯಿ ದಾರಿಗೆ ಬರುವುದರನ್ನ ಈ ನನ್ನ ಪರಸ್ಯಮ್ಮ ಆಯುಧ ಈ ನರಹಂತಕ ದೇವನು ಪೀಸ್ ಪೀಸ್ ಮಾಡ್ಬಂದ್ರೆ ಈ ಶ್ರೀಮಂತ ಎಡೆಸಿಕೊಂಡು ಬಂದ ನಿನ್ನಂತ ಪುಂಡರು ಎಷ್ಟು ಈ ನರಹಂತಕ ಕಲ್ಲಡಿಯಲ್ಲಿ ಬಿದ್ದಿದ್ದಾರೆ.
ನನ್ನಂತರ ಇದೇ ಸೀಟಿನಿಂದ ಬಂದ ನಿನ್ನಂತ ಕೆಟ್ಟ ಪಕ್ಕ ಪಕ್ಷಿಗಳನ್ನು ಬರೀ ರಕ್ತವನ್ನೇ ನಿನ್ನ ದೇಹ ಮಾಂಸಗಳನ್ನು ನರನಾಯಿಗೆ ಹಾಕಬೇಕೆಂದರೆ ನನ್ನ ಹೆಸರು ಸಿಡಿದ ಶಿವನೇ ಅಲ್ಲ. ನಾವು ನಮ್ಮ ಹೊರಯಲ್ಲಿ ನಮ್ಮನ್ನು ಸಾಗರಿಗೆ ಆತ್ಮದ ಕಟ್ಟಿಸಿ ಕೊಟ್ಟೇ ಕೊಡುತ್ತದೆ. ಇದಕ್ಕೆ ನೀ ಅಡ್ಡಿ ಬಂದರೆ ನಿನ್ನ ರುಂಡ ಕೊಡಲು ನಮ್ಮ ಹೊಲದಲ್ಲಿ ಹೋಗಲು ಬಿಡುತ್ತದೆ. ಈ ನನ್ನ ಅಂತದ ಪರ್ಮಿಷನ್ ಕೊಟ್ಟರಲ್ಲವೇ ನೀನು ಕಟ್ಟುವುದು ಎಂದ್ರೆ ಈ ನರ ಅಂತದ ಸ್ಥಳ ಮಾಡಿಯಲೇ ನಿನ್ನ ಪರ್ಮಿಷನ್ ತೆಗೆದುಕೊಳ್ಳಲು ನೀನು ಸರ್ಕಾರವಲ್ಲವೇ? ಇದಕ್ಕೆಲ್ಲ ಆ ಸರ್ಕಾರವೇ ಸರ್ಕಾರ ಇಡೀ ನಿನಗೆ ಯಾವ ಸರ್ಕಾರ ಕೊಡುತ್ತಿದೆಯೋ ಈ ನರ ಅಂತ ಇಲ್ಲದೆ ಸಮಾಜದಲ್ಲಿ ಗಂಡು ಗಳಿಸುವ ಸಲ ಮಾಡಿದ ಶರಣ ಆಗಲಾಗಲಿ. ಮೂರೇ ಮೂರು ಜನಕ್ಕೆ ಮಾತ್ರ. ಮೊದಲನೇದು ನಮ್ಮ ಹೆತ್ತ ತಾಯಿ ತಂದೆಗೆ, ಆನಂತರ ಹೆಚ್ಚು ಸಾಕಿ ಸಲಿಯುವುದಿಲ್ಲ ಈ ನಮ್ಮ ಅಣ್ಣ ವಸಂತನಿಗೆ, ನನ್ನ ತಂದೆ ಬೀರೇಶ್ವರಿಗೆ ಬಿಟ್ಟು ನಿಮ್ಮಂತ ಕನಕರಿಗೆ ಸಲಾಂ ಹೊರದು ಶರಣ ಆಗಲಾರ. ಮುಂದೆ ತಿಳಿಯಲಿ ನಿನ್ನ ಹೊಲದಲ್ಲಿ ನಿನ್ನ ಸಂದರ್ಶೋಗ ಪೌರುಷ್ಯ ನಾನು ಒಳ್ಳೆಯದಿರ್ತೇನೆ. ನೋಡಿ ಶ್ರೀಮಂತರೇ, ನಮ್ಮಿಬ್ಬರ ಕಾಲಾಟ ಹೀಗೆ ಮುಂದುವರೆದರೆ ಗುಡ್ಡದ ಎತ್ತರಕ್ಕೆ ಹೆಡಗಳ ರಾಶಿಯೇ ಬಿದ್ದು ಈ ಶಿವ ದೇವಗುಲಂತಿದ್ದ ಈ ನಮ್ಮ ಊರು ಶ್ಮಶಾನ ಭಾಗದಲ್ಲಿ ಸಂದೇಹವಿಲ್ಲ. ಕೈ ಬಿಟ್ಟು ಇದ್ರೆ ಇಲ್ಲಿಗೆ ಮುಗಿಸಿಬಿಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕೈಲಾಗಲಿ ಇಲ್ಲಿಗೆ ಮುಗಿಸಲು ಹೇಳುವ ವಸಂತ ಆಗಸ್ಟ್ 15ರಂದು ಈ ಮೊದಲೇ ಸಾರಾ ಬೆಟ್ಟಾಡ ಸಮಾರಂಭ ಖಂಡಿತ ನಡೆಯುತ್ತೆ. ಅದನ್ನು ತಪ್ಪಿಸಲು ನಿನಗೂ ಸಾಧ್ಯವಿಲ್ಲ. ಈ ಶಿವ ಜೀವಂತ ಇರುವವರೆಗೂ ಅದು ಮಾತ್ರ ನಿನ್ನೆಯಿಂದ ಸಾಧ್ಯವಿಲ್ಲವೇ? ನೀ ಡೇಟ್ ಫಿಕ್ಸ್ ಮಾಡಿರಬಹುದು, ಅದು ನಿನ್ನ ರೋಂಡ ಕಳೆದ ನಮ್ಮ ಆಸ್ಪತ್ರೆ ಅಡಗಲ್ ಸಮಾರಂಭಕ್ಕೆ ತೆಂಗಿನಕಾಯಿಗೆ ಹೊಡೆದು ನಮ್ಮ ಆಸ್ಪತ್ರೆ ಅಡಗಲ್ ಸಮಾರಂಭ ನಿನ್ನ ರಕ್ತದಿಂದ ನಾವು ಉತ್ಪನ್ನಿರ್ತಾರೆ. ನನ್ನ ಹೆಸರು ಸೇರಿದ್ದ ಶಿವನೇ ಅಲ್ಲ. ಬಾಂಡ ನಾಳೆ ನಿಮಗೊಂದು ಗದ್ದೆ ಕಾಣಿಸದಿದ್ದರೆ ನನ್ನ ಹೆಸರು ನರಾಂತಕನೇ ಅಲ್ಲ.